ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಬುಧವಾರ, ಅಕ್ಕಿ ನೆನೆ ಹಾಕಲಿಲ್ಲ, ಏನಪ್ಪ ತಿಂಡಿ ಮಾಡೋದು ಅಂತ ಅಡುಗೆ ಕೊನೆಗೆ ಆಲೋಚನೆ ಮಾಡಿಕೊಂಡು ಬಂದಾಗ ತಟ್ ಅಂತ ಹೊಳೆದದು ನನಗೆ ಮಸಾಲ ಅಕ್ಕಿ ರೊಟ್ಟಿ ಮಾಡುವಂಥ ಹಾಗೆ ಬೇಗನೆ ಕ್ಯಾರೆಟನ್ನು ತುರ್ಕೊಂಡೆ, ಹಾಗೆ ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡೆ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಕ್ಯಾರೆಟ್ ತುರಿಯನ್ನು ಕೂಡ ಚೆನ್ನಾಗಿ ತುರ್ಕೊಂಡು ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಒಂಚೂರು ಉಪ್ಪು ಹಾಕಿ ಅದಕ್ಕೊಂದು ಒಂದು 4 ಕಾಯಿ ಮೆಣಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಅಕ್ಕಿ ಹುಡಿಗೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕಿ ಚೆನ್ನಾಗಿ ಕಲಸಿಕೊಂಡೆ. ಅಂದರೆ ಕೈಗೆ ಅಂಟಬಾರ್ದು, ಸ್ವಲ್ಪ ತೆಳ್ಳಗೆ ಇರಲಿ, ತುಂಬ ದಪ್ಪಕ್ಕೆ ಬೇಡ. ಹಾಗೆ ಅದನ್ನು ಬಾಳೆಲೆ ತಗೊಂಡು ಬಾಳೆಲೆಗೆ ಚೆನ್ನಾಗಿ ತೆಳ್ಳಗೆ ತಟ್ಟಿಕೊಂಡು ಅದನ್ನು ಕಾವಲಿಗೆ ಎಣ್ಣೆ ಹಚ್ಚಿ ಬಾಳೆಲೆಯನ್ನು ಹಾಕಿದೆ. ಬಾಳೆಲೆ ಸ್ವಲ್ಪ ಹೊತ್ತು ಹಾಗೆ ಇದ್ದು ಕಾವಲಿಯ ಮೇಲೆ ಹಾಗೆ ಇದ್ದು ಒಂದು ಸ್ವಲ್ಪ ಬೆಂದಾಗ ಬಾಳೆಲೆ ಎಲೆ ಮೇಲಿಂದ ಕೂಡ ಒಂದು ಸ್ವಲ್ಪ ಬಾಡ್ತದೆ. ಆವಾಗ ನಾವು ಇದನ್ನು ರೊಟ್ಟಿಯಿಂದ ಎಬ್ಬಿಸ್ಕೊಳ್ಬೇಕು. ನೀಟಾಗಿ ಎದ್ದು ಬರ್ತದೆ, ತನ್ನಿಂತಾನೆ ಅದೇ ಆಗಿ ಎದ್ದು ಬರ್ತದೆ ನೋಡಿ. ಹೀಗೆ ಎದ್ದು ಬಂದ ರೊಟ್ಟಿಗೆ ಮೇಲೆ ಮತ್ತು ಕೆಳಗೆ 2 ಸೈಡು ಕೂಡ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ 2 ಬದಿಯನ್ನು ಕೂಡ ಬೇಯಿಸಿಕೊಂಡು ನಮ್ಮ ಹೆಲ್ದಿಯಾದ ಬ್ರೇಕ್ಫಾಸ್ಟು ಫಟಾಫಟ್ ಅಂತ ರೆಡಿ ಮಾಡಿದೆ. ಹಾಗೆ ಇದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆದ ಮತ್ತು ಹೆಲ್ದಿಯಾದ ಬ್ರೇಕ್ಫಾಸ್ಟ್. ಸ್ನೇಹಿತರೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಿಮ್ಮಲ್ಲಿ ಒಂದು ವೇಳೆ ಬಾಳೆಲೆ ಇಲ್ಲದಿದ್ದರೆ ಬಟರ್ ಪೇಪರಿಗೆ ಕೂಡ ಹಾಕಿ ತಟ್ಟಿಕೊಳ್ಬೋದು. ಇದಕ್ಕೆ ನಾನು ಬೆಸ್ಟ್ ಕಾಂಬಿನೇಷನ್ ಆಗಿ ನಾನು ಬೆಳ್ಳುಳ್ಳಿ ಚಟ್ನಿಯನ್ನು ಕೂಡ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್